ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಸಿದ್ಧ ಕುಂಜಿಕಾ ಸ್ತೋತ್ರವು ದುರ್ಗೆಯ 9 ರೂಪಗಳನ್ನು ಮತ್ತು 10 ಮಹಾವಿದ್ಯೆಗಳನ್ನು ವಿವರಿಸುತ್ತದೆ. ಇದನ್ನು ಪಠಿಸುವುದರಿಂದ ಅಷ್ಟಸಿದ್ಧಿಗಳು ಪ್ರಾಪ್ತಿಯಾಗುತ್ತದೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ. ಈ ಸಿದ್ಧ ಕುಂಜಿಕಾ ಸ್ತೋತ್ರ ಪಠಣದ ಪರಿಣಾಮದಿಂದಾಗಿ ಓರ್ವ ವ್ಯಕ್ತಿಯು ಉನ್ನತಿ, ಗೌರವ, ಸಂಪತ್ತು ಮುಂತಾದ ಸಾಧನೆಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಇದರಿಂದ ಗ್ರಹಗಳ ದುಷ್ಪರಿಣಾಮಗಳು ಅನ್ನುವು ಕೊನೆಗೊಳ್ಳುತ್ತವೆ. ಧನಲಾಭ, ವಿದ್ಯಾಲಾಭ, ಶತ್ರುಗಳ ಮೇಲೆ ಜಯ, ಉದ್ಯೋಗದಲ್ಲಿ ಬಡ್ತಿ, ಉತ್ತಮವಾದಂತಹ ಆರೋಗ್ಯ, ಸಾಲದಿಂದ ಮುಕ್ತಿ, ಕೀರ್ತಿ ಮತ್ತು ಅಧಿಕಾರದ ಹೆಚ್ಚಳದ ಬಯಕೆಯೂ ಸಹ ಈಡೇರುತ್ತದೆ. ಈ ಸ್ತೋತ್ರವು ದೇವಿ ಮಹಾತ್ಮೆಯ ಸಾರ ಮತ್ತು ಶಕ್ತಿಯುತವಾದ ನವಾವರಣ ಮಂತ್ರಗಳನ್ನು ಒಳಗೊಂಡಿದೆ ಎಂದು ಹೇಳಲಾಗುತ್ತದೆ. ಮುಖ್ಯವಾಗಿ ಇದನ್ನು ತಾಂತ್ರಿಕ ಸಂಪ್ರದಾಯದಲ್ಲಿ ಬರೆಯಲಾಗಿದೆ. ಇದು ರುದ್ರಯಾಮಲ ತಂತ್ರದ ಗೌರಿ ತಂತ್ರ ವಿಭಾಗದಲ್ಲಿ ಕಂಡುಬರುತ್ತದೆ. ವಿಶೇಷವಾಗಿ ಶಿವಪಾರ್ವತಿಯರ ಸಂವಾದದ ವೇಳೆಯಲ್ಲಿ ಮಹಾಶಿವನು ಪಾರ್ವತೀದೇವಿಯನ್ನು ಕುರಿತು ಈ ರೀತಿ ಹೇಳಿದನು: ನನ್ನ ಪ್ರೀತಿಯ ದೇವಿ, ದಯವಿಟ್ಟು ಬಹಳ ಗಮನವಿಟ್ಟು ಕೇಳು. ಸಿದ್ಧ ಕುಂಜಿಕಾ ಸ್ತೋತ್ರವು ಅತ್ಯಂತ ಪೂಜ್ಯ ಮತ್ತು ಅತ್ಯಂತ ಶುಭವೆಂದು ಪರಿಗಣಿಸಲ್ಪಟ್ಟಿದೆ ಹಾಗೂ ಶ್ರೀ ದುರ್ಗಾ ಚಂಡಿ ಸಪ್ತಶತಿಯ 700 ಶ್ಲೋಕಗಳು ಹಾಗೂ ಶ್ರೀ ಚಂಡಿ ಮಂತ್ರ ಜಪಕ್ಕೆ ಪೂರ್ವಾಪೇಕ್ಷಿತವಾಗಿದೆ. ಈ ಸ್ತೋತ್ರವನ್ನು ಮೊದಲು ಪಠಿಸಿದಾಗ ಮಾತ್ರ 700 ಸ್ತೋತ್ರಗಳ ಫಲಪ್ರದದಂತೆ ಸಾಧ್ಯವಾಗುತ್ತದೆ. ಈ ಅತ್ಯಂತ ನಿರ್ಣಾಯಕ ಸಿದ್ಧ ಕುಂಜಿಕಾ ಸ್ತೋತ್ರವನ್ನು ಮೊದಲು ಪಠಿಸದೆ ಬೇರೆ ಯಾವುದೇ ಸ್ತೋತ್ರವನ್ನು ಪಠಿಸಿದರೆ ಯಾವುದೇ ಪುಣ್ಯ ಅನ್ನೋದು ಸಿಗುವುದಿಲ್ಲ. ಪ್ರಿಯ ದೇವಿ, ಇದು ಅತ್ಯಂತ ರಹಸ್ಯವಾಗಿದೆ ಮತ್ತು ದೇವಲೋಕದ ಜೀವಿಗಳಿಗೂ ಸಹ ಪಡೆಯುವುದು ಕಷ್ಟ. ಆದ್ದರಿಂದ ಇದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ಮಹಾಶಿವನು ಪಾರ್ವತೀದೇವಿಗೆ ಹೇಳಿದನು. ನೀವುಗಳು ಯಾವುದೇ ಒಂದು ನಿರ್ದಿಷ್ಟ ಬಯಕೆಯ ಈಡೇರಿಕೆಗಾಗಿ ಸಿದ್ಧ ಕುಂಜಿಕಾ ಸ್ತೋತ್ರವನ್ನು ಪಠಿಸುತ್ತಿದ್ದರೆ ನಿಮ್ಮ ಕೈಯಲ್ಲಿ ನೀರು, ಹೂವುಗಳು ಮತ್ತು ಅಕ್ಷತೆಗಳನ್ನು ಹಿಡಿದುಕೊಂಡು ಒಂದು ದಿನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪಾಠಗಳನ್ನು ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ. ಇಲ್ಲವೇ ನವರಾತ್ರಿಯ 9 ದಿನಗಳ ಕಾಲ ಇದನ್ನು ಅನುಸರಿಸಬೇಕು. ಆಗ ಮಾತ್ರ ಅದು ಸಂಪೂರ್ಣವಾದಂತಹ ಫಲಿತಾಂಶವನ್ನು ನೀಡುತ್ತದೆ. ಬಯಸಿದ ಫಲಿತಾಂಶಗಳನ್ನು ಪಡೆಯಲು ನೀವು ಇದನ್ನು ಪಠಿಸುತ್ತಿದ್ದರೆ ನಂತರ ಬ್ರಹ್ಮಚರ್ಯವನ್ನು ಅನುಸರಿಸಿ. ದೇವಿಯ ಆರಾಧನೆಯಲ್ಲಿ ಶುದ್ಧತೆ ಅನ್ನೋದು ಬಹಳ ಮುಖ್ಯ. ಈಗ ನಾವು ನವರಾತ್ರಿಯಲ್ಲಿ ಸಿದ್ಧ ಕುಂಜಿಕಾ ಸ್ತೋತ್ರವನ್ನು ಪಠಿಸೋದು ಹೇಗೆ ಅಂತ ಒಂದೊಂದಾಗಿ ತಿಳಿಯೋಣ. ದುರ್ಗೆಯ ಆರಾಧನೆಯಲ್ಲಿ ಶುದ್ಧತೆಯ ಬಗ್ಗೆ ನಾವು ವಿಶೇಷವಾದಂತಹ ಕಾಳಜಿಯನ್ನು ವಹಿಸಬೇಕು. ತಾವುಗಳು ಬೆಳಗ್ಗೆ ಮತ್ತು ಸಂಜೆ ಈ ಪವಿತ್ರವಾದ ಸ್ತೋತ್ರವನ್ನು ಪಠಿಸುವ ಮುನ್ನ ಶುಚಿರ್ಭೂತರಾಗಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಂತರ ಇದನ್ನು ಪ್ರಾರಂಭಿಸಿ. ರಾತ್ರಿಯ ಸಮಯದಲ್ಲಿ ಈ ಪಠಣವು ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಈ ಸ್ತೋತ್ರ ಪಠಿಸುವ ಮೊದಲು ದುರ್ಗೆಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಇದನ್ನು ದೇವಿಯ ಚಿತ್ರದ ಬಲಭಾಗದಲ್ಲಿ ಇರಿಸಿ. ಒಂದು ವೇಳೆ ಏನಾದರೂ ತಾವುಗಳು ಸಾಸಿವೆ ಎಣ್ಣೆಯ ದೀಪವಿದ್ದರೆ ಆ ದೀಪವನ್ನು ಎಡಭಾಗದಲ್ಲಿ ಇಡಬೇಕು. ತಾವುಗಳು ಪೂರ್ವಾಭಿಮುಖವಾಗಿ ಕುಶದ ಆಸನದ ಮೇಲೆ ಕುಳಿತುಕೊಂಡು ನೀವು ಯಾವುದೇ ಒಂದು ನಿರ್ದಿಷ್ಟ ಬಯಕೆಯ ಈಡೇರಿಕೆಗಾಗಿ ಸಿದ್ಧ ಕುಂಜಿಕಾ ಸ್ತೋತ್ರವನ್ನು ಪಠಿಸುತ್ತಿದ್ದರೆ
ಇಂತಿಷ್ಟು ದಿನಗಳು ಶ್ರೀ ಸಿದ್ಧಕುಂಜಿಕಾ ಸ್ತೋತ್ರವನ್ನು ಪಠಿಸುವುದಾಗಿ ಸಂಕಲ್ಪವನ್ನು ಮಾಡಬೇಕು. ತದನಂತರ ಗಣೇಶನ ಸ್ಮರಣೆ, ಕುಲದೇವರ ಆರಾಧನೆ ಮಾಡಿದ ಮೇಲೆ ತಾವುಗಳು ಭಕ್ತಿಭಾವದಿಂದ ಈ ಸಿದ್ಧಕುಂಜಿಕಾ ಸ್ತೋತ್ರವನ್ನು ಪಠಿಸಬೇಕು. ಈ ಸಿದ್ಧಕುಂಜಿಕಾ ಸ್ತೋತ್ರದಲ್ಲಿ ಕೆಲವೊಂದು ಬೀಜಾಕ್ಷರಗಳು ಅನ್ನೋವು ಕಾಣೆಯಾಗಿದೆ. ಬೇಕಾದರೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ. ಕೆಲವೊಂದು ಸ್ತೋತ್ರಗಳಲ್ಲಿ ಕೆಲವೊಂದು ಬೀಜಾಕ್ಷರಗಳು ಅನ್ನೋವು ಕಾಣೆಯಾಗಿವೆ. ಇವನ್ನು ಹುಡುಕಿ ನಿಧಾನವಾಗಿ ಸರಿ ಮಾಡುವಷ್ಟರಲ್ಲಿ ಸ್ವಲ್ಪ ತಡವಾಯಿತು. ಇಲ್ಲದಿದ್ದರೆ ನಾನು ನವರಾತ್ರಿಗಳಿಗಿಂತ ಮುಂಚೆಯೇ ಈ ವಿಡಿಯೋನ ಅಪ್ಲೋಡ್ ಮಾಡಬಹುದಾಗಿತ್ತು. ಇನ್ನೂ ಕಾಲ ಅನ್ನೋದು ಮಿಂಚಿಲ್ಲ. ನವರಾತ್ರಿಗಳಲ್ಲಿ ಹೇಳಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ನವರಾತ್ರಿಗಳಲ್ಲಿ ಒಂದು ದಿನವಾದರೂ ಸರಿ ಈ ಸ್ತೋತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪಠಿಸಿದ್ದೇ ಆದಲ್ಲಿ ಆ ತಾಯಿಯ ಅನುಗ್ರಹ ಅನ್ನೋದು ಲಭಿಸುವುದರೊಂದಿಗೆ ಅತ್ಯಮೂಲ್ಯವಾದಂತಹ ಪುಣ್ಯಪ್ರಾಪ್ತಿ ಅನ್ನೋದು ಉಂಟಾಗುತ್ತದೆ. ಈಗ ನಾವು ಪರಮ ಪವಿತ್ರವಾದಂತಹ ಸಿದ್ಧಕುಂಜಿಕಾ ಸ್ತೋತ್ರವನ್ನು ಒಮ್ಮೆ ನೋಡೋಣ. ಸಿದ್ಧಕುಂಜಿಕಾ ಸ್ತೋತ್ರಂ. ಶಿವ ಉವಾಚ. ಶೃಣು ದೇವಿ ಪ್ರವಕ್ಷ್ಯಾಮಿ ಕುಂಜಿಕಾ ಸ್ತೋತ್ರಮುತ್ತಮಂ. ಹೇನ ಮಂತ್ರ ಪ್ರಭಾವೇನ ಚಂಡೀಜಾಪಃ ಶುಭೋ ಭವೇತ್. ನ ಕವಚಂ ನಾರ್ಗೂಲಸ್ತೋತ್ರಂ ಕೀಲಕಂ ನ ರಹಸ್ಯಕಂ ನ ಸೂಕ್ತಂ ನಾಪಿ ಧ್ಯಾನಂಚ ನ ನ್ಯಾಸೋ ನ ಚ ವಾಚನಂ. ಕುಂಜಿಕಾ ಪಾಠ ಮಾತ್ರೇಣ ದುರ್ಗಾ ಪಾಠ ಫಲಂ ಲಭೇತ್. ಅತಿ ಗುಹ್ಯಂತರಂ ದೇವಿ ದೇವನಾಮಪಿ ದುರ್ಲಭಂ. ಗೋಪನೀಯಂ ಪ್ರಯತ್ನೇನ ಸ್ವಯೋನೀರವ ಪಾರ್ವತಿ. ಮಾರಣಂ ಮೋಹನಂ ವಶ್ಯಂ ಸ್ತಮಭಾನೋಚ್ಚಾಟನಾದಿಕಂ ಪಾಠಮಾತ್ರೇಣ ಸಂಸಿದ್ಧಿಯೇತ್ ಕುಂಜಿಕಾ ಸ್ತೋತ್ರಮುತ್ತಮಂ. ಅಥ ಮಂತ್ರಃ. ಓಂ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೇ. ಓಂ ಗ್ಲೌಂ ಊಂ ಕ್ಲೀಂ ಜೂಂ ಸಃ ಜ್ವಲಯ ಜ್ವಲಯ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ. ಐಂ ಕ್ಲೀಂ ಚಾಮುಂಡಾಯೈ ವಿಚ್ಚೇ. ಜ್ವಲ ಹಂ ಸಂ ಲಂ ಕ್ಷಂ ಪಟ್ ಸ್ವಾಹಾ. ನಮಸ್ತೆ ರುದ್ರರೂಪಿಣ್ಯೈ. ನಮಸ್ತೆ ಮಧುಮರ್ದಿನಿ. ನಮಃ ಕೈಟಭಹಾರಿಣ್ಯೈ. ನಮಸ್ತೆ ಮಹಿಷಾದಿನಿ. ನಮಸ್ತೆ ಶುಭ ಅಂತ್ರೈಂಚ ನಿಶಮಾಂಬಾಸುರಘಾತಿನಿ. ಜಾಗೃತಂ ಹಿ ಮಹಾದೇವಿ ಜಪ ಸಿದ್ಧಿಂ ಕುರುಷ್ವ ಮೇ. ಐಂಕಾರಿ ಸೃಷ್ಟಿರೂಪಾಯೈ ರೀಂಕಾರಿ ಪ್ರತಿಪಾಲಿಕಾ ಕ್ಲೀಂಕಾರಿ ಕಾಮರೂಪಿಣ್ಯೈ ಬೀಜರೂಪೇ ನಮೋಸ್ತುತೇ. ಚಾಮುಂಡಾಯ ಚಂಡಘಾತಿ ಚ ವೈಕಾರಿ ವರದಾಯಿನಿ ವಿಚ್ಚೇ ಚ ಭಯದಾ ನಿತ್ಯಂ ನಮಸ್ತೆ ಮಂತ್ರರೂಪಿಣಿ. ದಾಂ ದೀಂ ಧೂಂ ಧೂರ್ಜತೇಹಿ ಪತ್ನೀಃ. ವಾಂ ವೀಂ ವಾಗದೀಶ್ವರಿ. ಕ್ರಾಂ ಕ್ರೀಂ ಕ್ರೂಂ ಕಾಳಿಕಾದೇವಿ. ಶಾಂ ಶೀಂ ಶೂಂ ಮೇ ಶುಭಂ ಕುರು. ಓಂ 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 ಓಂಕಾರರೂಪಿಣ್ಯೈ. ಝಂ 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 ಝಂಬನಾದಿನಿ. ಭ್ರಾಂ ಭ್ರೂಂ ಭ್ರೂಂ ಭೈರವಿಭದ್ರೇ. ಭವಾನ್ಯನ್ಯತೆ ನಮೋ ನಮಃ. ಹಂ ಕಂ ಛಂ ಠಂ ಥಂ ಫಂ ಯಂ ಶಂ ವೀಂ ಧೂಂ ಹೈಂ ವೀಂ ಹಂ ಕ್ಷಂ. ದ್ವಿಜಾಗ್ರಂ ದ್ವಿಜಾಗ್ರಂ ತ್ರೋಟಯ ತ್ರೋಟಯ
ದೀಪ್ತಂ ಕುರು ಕುರು ಸ್ವಾಹಾ. ಪಾಂ ಪೀಂ ಪೂಂ ಪಾರ್ವತಿ ಪೂರ್ಣಾ. ಕಾಂ ಕೀಂ ಕೂಂ ಕೇಚರಿ ತಥಾ. ಸಾಂ ಸೀಂ ಸೂಂ ಸಪ್ತಶತಿ ದೇವ್ಯಾ ಮಂತ್ರಸಿದ್ಧಿಂ ಕುರುಷ್ವ ಮೇ. ಫಲಶ್ರುತಿ. ಇದಂತೂ ಕುಂಜಿಕಾ ಸ್ತೋತ್ರಂ ಮಂತ್ರ ಜಾಗೃತಿ ಹೇತುವೇ ಅಭಕ್ತೆ ನೈವ ದಾತವ್ಯಂ ಗೋಪಿತಂ ರಕ್ಷಾ ಪಾರ್ವತಿ. ಯಸ್ತು ಕುಂಜಿಕಾಯ ದೇವಿ ಈನಾಂ ಸಪ್ತಶತಿ ಪಠೇತ್ ನ ತಸ್ಯ ಜಾಯತೆ ಸಿದ್ಧಿರಾರಣ್ಯೇ ರೋದನಂ ಯಥಾ. ಇತಿ ಶ್ರೀ ರುದ್ರಯಾಮಲೆ ಗೌರೀತಂತ್ರೆ ಶಿವಪಾರ್ವತಿ ಸಂವಾದೆ ಕುಂಜಿಕಾ ಸ್ತೋತ್ರಂ ಸಂಪೂರ್ಣಂ. ಕೆಲವೊಮ್ಮೆ ಮಂತ್ರೋಚ್ಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಅಕ್ಷರಗಳು ಅನ್ನುವು ಸ್ಪಷ್ಟವಾಗಿ ಕೇಳಲು ಸಾಧ್ಯವಾಗದಿದ್ದಾಗ ಲಿರಿಕ್ಸ್ ನೋಡಿಕೊಂಡು ತಾವುಗಳು ಸ್ಪಷ್ಟವಾಗಿ ಹೇಳಬಹುದು. ಅದಕ್ಕಾಗಿಯೇ ನಾನು ಈ ವಿಡಿಯೋದಲ್ಲಿ ಲಿರಿಕ್ಸ್ ಸಹಿತ ನಿಮಗೆ ಈ ಸ್ತೋತ್ರವನ್ನು ವಿವರಿಸಲಾಗಿದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.